ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ರೈತನ ಸಲುವಾಗಿ, ರೈತನಿಗೋಸ್ಕರ, ರೈತನ ಏಳಿಗೆಗಾಗಿ ಅನ್ನದಾತನ ಜೀವಾಳವಾದಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಗೌಡವಾಡ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇದರ ನೂತನ ಕಟ್ಟಡ ನಿರ್ಮಾಣ ಸಲುವಾಗಿ ಇಂದು ಗುದ್ದಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಒಂದು ಗುದ್ದಲಿ ಪೂಜೆಗೆ ಮಾಜಿ ಸಂಸದರು ಹಾಗೂ ಮಾಜಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಕತ್ತಿ ಇವರ ಅಮೃತಹಸ್ತದಿಂದ ಪೂಜೆ ಸಲ್ಲಿಸಿ ಗುದ್ದಲಿ ಹೊಡೆಯುವ ಮೂಲಕ ಈ ಒಂದು ಕಾಮಗಾರಿಗೆ ಚಾಲನೆ ನೀಡಲಾಯಿತು. ರಾಜು ಅಶೋಕ್ ಗೌಡ್ರ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಗೌಡವಾಡದ ಆಡಳಿತ ಮಂಡಳಿ, ಬಸನಗೌಡ ಮಲ್ಲಪ್ಪ ದೇಸಾಯಿ ಅಧ್ಯಕ್ಷರು, ಭಾರತಿ ಬಾಳಪ್ಪ ಪಂಚಪ್ಪಗೋಳ್ ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಭೀಮಪ್ಪ ಮಗ್ದುಮ್, ಕಟ್ಟಿಗೌಡ ಲಖಮಗೌಡ ದೇಸಾಯಿ, ಪ್ರಕಾಶ್ ನಾಗಪ್ಪ ದೇಸಾಯಿ, ಮಧು ಬರಗೌಡ ಪಾಟೀಲ್, ಅಪ್ಪಣ್ಣ ಸಿದ್ದಪ್ಪ ಮಾಳ್ಗಿ, ಧರ್ಮೇಂದ್ರ ಭೀಮಪ್ಪ ಗಸ್ತಿ, ಸುರೇಂದ್ರ ಶಿವಪ್ಪ ಕೊಟಬಾಗಿ, ಶಿವಪುತ್ರ ತಮ್ಮಣ್ಣ ಬಡಗೇರ್, ಶ್ರೀಮತಿ ಶೈಲಾ ಪ್ರಕಾಶ್ ನಾಯ್ಕ್, ಹೈದರ್ ಬೇಗ್, ಶಂಶೇರ್ ಬೇಗ್, ಇನಾಮದಾರ್ ಹಾಗೂ ಸಿಬ್ಬಂದಿಯಾದ ರಾಯಪ್ಪ ಜಗನೂರಿ, ನಾಗಪ್ಪ ಕರಗುಪ್ಪಿ ಬಿಐ ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಅದಲ್ಲದೆ ಊರಿನ ಗಣ್ಯಮಾನ್ಯರಾದಂಥ ಪ್ರಮುಖರು ಪ್ರಭುಗೌಡ ಪಾಟೀಲ್, ರಾಯಪ್ಪ ಪಂಚಾಪ್ಗೋಳ್, ಸಿದ್ದಪ್ಪ ದೇಸಾಯಿ, ಜಿತೇಂದ್ರ ಗಸ್ತಿ, ಲಖಮಗೌಡ ಪಾಟೀಲ್, ಮಯೂರ್ ಗಸ್ತಿ, ಕೆಂಪಣ್ಣ ಜೋಡಟ್ಟಿ, ಬಾಲಕೃಷ್ಣ ಬಡಗೇರ್, ಅಶೋಕ್ ಪಾಟೀಲ್ ಬಸ್ತವಾಡ್, ಕಾಡಪ್ಪ ಮಗ್ದುಮ್ ಬಸ್ತವಾಡ್, ಬಾಹುಬಲಿ ಗಲಗಲಿ ಬಸ್ತವಾಡ್, ವಿದ್ಯಾರಣ್ಯ ಪಾಟೀಲ್, ಗಂಗಪ್ಪ ಗಸ್ತಿ, ಬಸವರಾಜ್ ಮಾಳ್ಗಿ, ಅಲ್ಗೌಡ ಗಸ್ತಿ, ಸಚಿನ್ ಕುಮಾರ್ ಪಾಟೀಲ್, ಪ್ರಕಾಶ್ ಚೌಗಲಾ, ಅಭಿಷೇಕ್ ಗೌಡ ಪಾಟೀಲ್, ಪರಪ್ಪ ಮಗ್ದುಮ್ ಹಾಗೂ ಅನೇಕ ಗಣ್ಯಮಾನ್ಯರು, ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಗೌಡವಾಡ.